ನಮಸ್ಕಾರ. ನನ್ನ ಹೆಸರು ಅನುರಾಧ ಶ್ರೀಧರ್. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ರೂಪದಲ್ಲಿ ನಾವು ದೇವಿಯನ್ನು ಆರಾಧನೆ ಮಾಡ್ತೇವೆ. ಕಾತ್ಯಾಯಿನಿಯ ದೇವಿಯ ಬಗ್ಗೆ ನಮಗೆ ಸ್ಕಂದ ಪುರಾಣ, ಭಾಗವತ ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ಕಂಡುಬರುತ್ತೆ. ಕಾತ್ಯಾಯನ ಎನ್ನುವ ಋಷಿ ದುರ್ಗೆಯ ಪರಮ ಭಕ್ತ ಆಗಿರ್ತಾನೆ. ಅವರಿಗೆ ಮಕ್ಕಳಿರೋದಿಲ್ಲ. ಮಕ್ಕಳನ್ನು ಪಡೆಯೋ ಸಲುವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾನೆ. ಅವನ ಕಠಿಣ ತಪಸ್ಸಿಗೆ ಒಲಿದಂತಹ ದೇವಿ ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸ್ತಾಳೆ. ಅವಳೇ ಕಾತ್ಯಾಯಿನಿ. ಶ್ರೀಕೃಷ್ಣನನ್ನು ಪಡೆಯಲು ಗೋಪಿಕಾ ಸ್ತ್ರೀಯರು ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿದರು ಎನ್ನುವ ಒಂದು ಕತೆ ಸಹ ಇದೆ. ಮದುವೆಗಳಲ್ಲಿ ವಿಘ್ನ ನಿವಾರಣೆಗಾಗಿ ಹಾಗೂ ನಮ್ಮನ್ನು ಕಾಡುವಂತಹ ರೋಗಗಳ ನಿವಾರಣೆಗಾಗಿ, ದುಃಖದ ನಿವಾರಣೆಗಾಗಿ ಕಾತ್ಯಾಯಿನಿಯ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಯೋಗ ಸಾಧಕರು ತಮ್ಮ ಮನಸ್ಸನ್ನು ಆಜ್ಞಾಚಕ್ರದ ಮೇಲೆ ಸ್ಥಿರವಾಗಿಸಿ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಇದರ ಬಣ್ಣ ಬಂದು ಕೇಸರಿ. ಕೇಸರಿ ತ್ಯಾಗ ಮತ್ತು ಸಮರ್ಪಣೆಯ ಒಂದು ಸಂಕೇತ. ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಸಮೃದ್ಧಿ, ಸಂಪತ್ತು ಪ್ರಾಪ್ತಿಯಾಗ್ತದೆ. ಇದಿಷ್ಟು ಕಾತ್ಯಾಯಿನಿ ದೇವಿಯ ಬಗ್ಗೆ ವಿವರಣೆ. ನಮಸ್ಕಾರ.